ಇನ್ನು ಮೊನ್ನೆ ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ಪೈಶಾಚಿಕ ಕೃತ್ಯದ ವಿಚಾರವಾಗಿ ರಾಜ್ಯದಲ್ಲಿ ರಾಜಕೀಯ ಬಹಳ ಜೋರಾಗ್ತಾ ಇದೆ. ಒಂದ್ ಕಡೆ ಮೊನ್ನೆ ಸರ್ವಪಕ್ಷ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ದಂತ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಬೆಂಗಳೂರಿನಲ್ಲಿ ಮಾತನಾಡ್ತಾ ಭದ್ರತಾ ವೈಫಲ್ಯದ ವಿಚಾರವಾಗಿ ಸ್ವತಃ ಅಮಿತ್ ಶಾ ಒಪ್ಕೊಂಡ್ರು ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಹಾಗೆ ಕೇಂದ್ರದ ವಿರುದ್ಧವಾಗಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಏನ್ ಯುದ್ಧದ ರೀತಿಯ ಅಂತ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಯುದ್ಧ ಅಗತ್ಯತೆ ಇಲ್ಲ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ಹೇಳಿದ್ರೆ, ಇವರಿಗೆ ಮುಸ್ಲಿಂ ವೋಟ್ ಬ್ಯಾಂಕ್ ಬಗ್ಗೆ ಗಮನ ಇರುವಂತ ಕಾರಣಕ್ಕಾಗಿನೇ ಹೀಗೆ ಮಾತನಾಡ್ತಾ ಇದ್ರೆ, ನಿಮ್ಮನೆಯವ್ರಿಗೆ ಯಾರಿಗಾರು ಏನಾರು ಆದ್ರೆ ಸುಮ್ಮನೆ ಇರ್ತಿದ್ರ ಅಂತ ಆರ್ ಅಶೋಕ್ ಸರ್ಕಾರದ ವಿರುದ್ಧವಾಗಿ ಅಥವಾ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರತಿಟೀಕೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವ ಸಂತೋಷ್ ಲಾಡ್ ಅವರಂತೂ ಭದ್ರತಾ ವೈಫಲ್ಯದ ವಿಚಾರವನ್ನೇ ಇಟ್ಕೊಂಡು ಕೇಂದ್ರದ ವಿರುದ್ಧವಾಗಿ ಬಿಜೆಪಿಯ ವಿರುದ್ಧವಾಗಿ ಹಿಂದೂಗಳನ್ನೇ ಬಲಿ ಕೊಟ್ರಲ್ಲ ಅನ್ನುವಂತ ಸಂಗತಿಯನ್ನ ಮುನ್ನೆಲೆಗೆ ತರ್ತಾ ಟೀಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಟ್ಯಾಕ್ ವಿಚಾರವಾಗಿ ರಾಜಕೀಯ ಹೇಗೆ ನಡೀತಾ ಇದೆ ರಾಜ್ಯದ ಮಟ್ಟಿಗೆ ನಾವು ನೋಡಿದಂತ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ. ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂತ ಜಾಗ. ನಿಮ್ಮ ಅವಧಿಯಲ್ಲಿ ಹಿಂದೂಗಳು ಇಷ್ಟು ಜನ ತೀರೋಗಿದ್ದಾರೆ, ಇಷ್ಟು ಜನ ಮರಣ ಹೊಂದಿದ್ದಾರೆ, ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು? ಸಂತೋಷ್ ಲಾಡು ಇನ್ನ ಸ್ವಲ್ಪ ಜ್ಞಾನ ಬೇಕು ಇವ್ರಿಗೆ. ಆ ಸೈನ್ಯದ ಮೇಲೆ ಆಪಾದನೆ ಮಾಡ್ತಿರಲ್ಲ ನೀವು. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಅವರ ಮಾನಸಿಕ ಸ್ಥಿತಿ ಪೂರ್ತಿಯಾಗಿ ಈ ಮುಸ್ಲಿಮರ ವೋಟ್ ಬಗ್ಗೆನೇ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಉಗ್ರರ ವಿರುದ್ಧ ಪ್ರತೀಕಾರದ ಯುದ್ಧ ಆರಂಭವಾಗಿದೆ. ಇನ್ನೇನಿದ್ರು ಧ್ವಂಸ ಉಡೀಸಷ್ಟೇ. ಇದೀಗ ಕೊಡೋ ಏಟು ಪಾಕಿಸ್ತಾನದ ಇತಿಹಾಸದಲ್ಲಿ ಮುಟ್ಟಿ ನೋಡ್ಕೋಬೇಕು. ಅಂಥದ್ದೊಂದು ಪ್ರತೀಕಾರಕ್ಕೆ ಭಾರತೀಯ ಸೇನೆ ಹೆಜ್ಜೆ ಇಟ್ಟಿದೆ. ಇದಕ್ಕೆ ಸಾಕ್ಷಿಯಾಗಿಯೇ ಕಾಶ್ಮೀರದಲ್ಲಿ ರಣರೋಚಕ ಆಪರೇಷನ್ ನಡೀತಿದೆ. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲಿನ ದಾಳಿ ಇಡೀ ದೇಶವನ್ನೇ ಕೊತಾನೆ ಕುದಿಯುವಂತೆ ಮಾಡಿದೆ. ಪ್ರಧಾನಿ ಮೋದಿ ಸಹ ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದಾರೆ. ಆದರೆ ಖುದ್ದು ಕೇಂದ್ರ ಸರ್ಕಾರವೇ ಉಗ್ರರ ದಾಳಿ ನಡೆಯುವಲ್ಲಿ ಭದ್ರತಾ ವೈಫಲ್ಯ ಇದೆ ಎನ್ನುವುದನ್ನ ಒಪ್ಪಿಕೊಂಡಿದ್ದಾರೆ. ಇದೇ ವಿಚಾರದಲ್ಲಿ ರಾಜಕೀಯ ಜೋರಾಗಿಯೇ ನಡೀತಿದೆ. ಉಗ್ರರ ದಾಳಿ ವಿಚಾರದಲ್ಲಿ ಜೋರಾಯಿತು ರಾಜಕೀಯ. ಪಾಕ್ ಜೊತೆ ಯುದ್ಧ ಅಗತ್ಯ ಇಲ್ಲ ಎಂದ ಸಿದ್ದರಾಮಯ್ಯ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಮುಸ್ಲಿಂ ವೋಟ್ ಬಗ್ಗೆ ಯೋಚಿಸುತ್ತಿದ್ದಾರೆ ಎಂದ ಅಶೋಕ್. ಅವರ ಮಾನಸಿಕ ಸ್ಥಿತಿ ಪೂರ್ತಿಯಾಗಿ ಈ ಮುಸ್ಲಿಮರ ವೋಟ್ ಬಗ್ಗೆನೇ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಉಗ್ರರ ದಾಳಿ ಕೇಂದ್ರದ ಭದ್ರತಾ ವೈಫಲ್ಯವೇ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು. ನಾವು ಯುದ್ಧದ ಪರ ಇಲ್ಲ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಆರ್ ಅಶೋಕ್, ನಿಮಗೆ ಮುಸ್ಲಿಂ ವೋಟ್ ಬಗ್ಗೆಯಷ್ಟೇ ಯೋಚನೆ ಅಂದ್ರು. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅವರ ಮಾನಸಿಕ ಸ್ಥಿತಿ ಪೂರ್ತಿಯಾಗಿ ಈ ಮುಸ್ಲಿಮರ ವೋಟ್ ಬಗ್ಗೆನೇ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಏನೇ ಕ್ರಮ ಕೈಗೊಳ್ತೀವಿ ಅಂದ್ರೂ ಹೋಗಿರೋ 26 ಜನ ವಾಪಸ್ ಬರ್ತಾರಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಅಶೋಕ್, ನಿಮ್ಮ ಮನೆಯಲ್ಲಿ ಆಗಿದ್ರೆ ಸುಮ್ಮನೆ ಇರ್ತಿದ್ರಾ ಅಂದ್ರು. ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರ ಕೈಲಿ ಜನ ನಂಬ್ಕೋತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಸಿದ್ದರಾಮಯ್ಯನವರು ಏನು ಸತ್ತೋರ್ನ ವಾಪಸ್ ತರಕ್ಕಾಗಲ್ಲ ಅಂದ್ರೆ ಅಕಸ್ಮಾತ್ ನಾನು ಹೇಳೋವಂಥದ್ದು ಆಗದ್ ಬೇಡ. ಈ ತರ ನಿಮ್ಮ ಮನೆಯಲ್ಲಿ ಈ ತರ ಯಾರಾದ್ರೂ ಬಂದು ಟೆರರಿಸ್ಟ್ಗಳು ಬಂದು ಹೊಡೆದಾಕಿದ್ರೆ ನೀವು ಬಿಡ್ತಾ ಇದ್ದೀರಾ? ಪ್ರವಾಸಿಗರ ಸಾವಿಗೆ ಯಾರು ಜವಾಬ್ದಾರಿ ಅಂತ ಸಚಿವ ಸಂತೋಷ್ ಲಾಡ್ ಪ್ರಶ್ನಿಸಿದ್ರು. ಇದಕ್ಕೆ ಸಿಡಿದೆದ್ದ ಆರ್ ಅಶೋಕ್, ಸೈನಿಕರ ಮೇಲೆ ಅನುಮಾನ ಪಡೋದು ಎಷ್ಟು ಸರಿ ಅಂದ್ರು. ನಿಮ್ಮ ಅವಧಿಯಲ್ಲಿ ಹಿಂದೂಗಳು ಇಷ್ಟು ಜನ ತೀರೋಗಿದ್ದಾರೆ, ಇಷ್ಟು ಜನ ಮರಣ ಹೊಂದಿದ್ದಾರೆ, ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು? ನೀವು ಒಪ್ಕೊಳ್ಳಿ, ನಿಮ್ಮ ಕಾಲದಲ್ಲಿ ವೈಫಲ್ಯತೆಯಿಂದ ಈ ಥರ ಆಗಿದೆ, ಅದು ಒಪ್ಕೊಳ್ಳೋದಿಲ್ಲ. ನೀವು ಕೆಲವು ಸ್ಟುಡಿಯೋಗಳಲ್ಲಿ ನಡೀತಕ್ಕಂಥ ಈ ಒಂದು ಸಂದರ್ಶನಗಳನ್ನ ನಾನು ನೋಡ್ತಾ ಇದ್ರೆ ನಾನೇನು ಅಷ್ಟು ದಡ್ಡನೂ ಅಲ್ಲ, ಅಷ್ಟು ಅತಿ ದೊಡ್ಡ ಜಾಣನೂ ಅಲ್ಲ. ಬಟ್ ಇದು ಸರಿಯಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಸಂತೋಷ್ ಲಾಡು ಇನ್ನ ಸ್ವಲ್ಪ
ಬುದ್ಧಿ ಮೆಚೂರ್ ಆಗಬೇಕು ಅವ್ರಿಗೆ. ಅಲ್ಲಿ ಇಂಟೆಲಿಜೆನ್ಸಿ ಈ ಟೆರರಿಸ್ಟ್ದೆಲ್ಲ ನೋಡೋವಂಥದ್ದು ಸೈನ್ಯದ ಇಂಟೆಲಿಜೆನ್ಸಿ ಜ್ಞಾನ ಬೇಕು ಇವ್ರಿಗೆ. ಆ ಸೈನ್ಯದ ಮೇಲೆ ಆಪಾದನೆ ಮಾಡ್ತಿರಲ್ಲ ನೀವು. ದೇಶ ಕಾಯುವಂಥವ್ರು ಇವ್ರು ಮಜಾ ಮಾಡ್ಕೊಂಡು ಓಡಾಡ್ತಾವ್ರಲ್ಲ, ಅವರು ಅಲ್ಲಿ ಪ್ರಾಣ ಹಂಗನ್ನ ಬಿಟ್ಟು ಇರೋದ್ರಿಂದ ಸಂತೋಷ್ ಲಾಡ್ ಮಜಾ ಹೊಡ್ಕೊಂಡು ಇಲ್ಲಿ ಓಡಾಡ್ತಾ ಇರೋದು, ಆರಾಮಾಗಿ ಮಜಾ ಹೊಡ್ಕೊಂಡು. ಭದ್ರತಾ ವೈಫಲ್ಯದ ಬಗ್ಗೆ ಅಮಿತ್ ಶಾನೇ ಒಪ್ಪಿಕೊಂಡಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು. ಬಟ್ ಒಂದೇನಂದ್ರೆ ಅವರು ಸ್ವತಃನೇ ಒಪ್ಕೊಂಡ್ಬಿಟ್ರು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಇದರಿಂದ, ಅದನ್ನು ನಾವು ಅದಕ್ಕಾಗಿ ನಾವು ಮೀಟಿಂಗ್ ಕರೆಸಿದ್ದು ಅಂತ ಹೇಳಿ ಶಾ ಅವರು ಹೇಳಿದ್ರು. ಅದಕ್ಕೆ ಶಾ ಅವ್ರಿಗೆ ಕೂಡ ನಾನು ಹೇಳಿದೆ, ಇದನ್ನು ನೀವು ಚಾಲೆಂಜ್ ಆಗಿ ತಗೊಂಡು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕಾಗಿತ್ತು. ಆ ವ್ಯವಸ್ಥೆ ಮಾಡದೇ ಇದ್ದ ಕಾರಣ ಈ ಸ್ಥಿತಿ ಆಗಿದೆ. ಯಾವ್ದು ಇಂಪಾರ್ಟೆಂಟ್ ಅಪ್ಪ, ಈಗ ಏನ್ ಮಾಡ್ತಾ ಇದ್ದಾರೆ, ಜನಗಳಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಟೋಪಿ ಹಾಕೋದು ಸರೆಂಡರ್ ಆದ್ರೆ ಸರಿ, ಇಲ್ಲದಿದ್ರೆ ಉಗ್ರರು ಜೀವಂತ ಶವವಾಗ್ತಾರೆ ಅಂತ ಮಾಜಿ ಡಿಸಿಎಂ ಎಸ್ ಈಶ್ವರಪ್ಪ ಹೇಳಿದ್ರು. ಮರ್ಯಾದೆಯಿಂದ ಇದ್ರೆ ಪಾಕಿಸ್ತಾನದ ಅಧಿಕಾರಿಗಳು ಸರೆಂಡರ್ ಆಗಿ ಇದ್ರೆ ಅವ್ರು ಜೀವಂತವಾಗಿ ಬದುಕ್ತಾರೆ, ಇಲ್ಲ ಅಂದ್ರೆ ಜೀವಂತ ಶವವಾಗಿ ಸಾಯ್ತಾರೆ. ಉಗ್ರರ ದಾಳಿಗೆ ಕೇಂದ್ರ ಸರ್ಕಾರನೇ ಹೊಣೆ ಅಂತ ಕಾಂಗ್ರೆಸ್ ಆರೋಪಿಸುತ್ತಿದ್ರೆ, ಮತ್ತೊಂದು ಕಡೆ ಸೈನಿಕರ ಮೇಲೆ ಅನುಮಾನ ಪಡೋದು ಸರಿಯಲ್ಲ ಅಂತ ಬಿಜೆಪಿ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.